ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 97ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಇವತ್ತು ದೀಪಾವಳಿಯ ಪರ್ವ ಸಮಯ. ಸರ್ವರಿಗೂ ಭಗವಂತ ಎಲ್ಲ ರೀತಿಯಾದ ಸೌಖ್ಯವನ್ನು ಕರುಣಿಸಲಿ ಅಂತ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ದೀಪ ಭಗವದ್ ಅನುಗ್ರಹದಿಂದ, ಗುರು ಅನುಗ್ರಹದಿಂದ ಸದಾಕಾಲ ದೇದೀಪ್ಯವಾಗಿರಲಿ ಅಂತ ಆಶಿಸುತ್ತಾ, ಆ ಪರಮಾತ್ಮನ ನಾಮಗಳ ಸ್ಮರಣೆಯ ಪುಣ್ಯವನ್ನು ಭಗವಂತನ ಪಾದದ ಅಡಿಯಲ್ಲಿ ಸಮರ್ಪಣೆಯನ್ನು ಮಾಡೋಣ. ಇನ್ನೇನು ಕೆಲವೇ ಶ್ಲೋಕಗಳು ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ಚಿಂತನೆಯಲ್ಲಿ ಉಳಿದಿವೆ. ಅವೆಲ್ಲವುಗಳು ಸಾರ್ಥಕವಾದ ಚಿಂತನೆಯ ಫಲ ನಮಗೆ ಸಿಗುವಂತೆ ಆಗಲಿ, ಇದರಿಂದ ಭಗವಂತ ಪ್ರೀತನಾಗಲಿ ಅಂತ ಕೇಳಿಕೊಳ್ಳುತ್ತಾ, ಮತ್ತೊಮ್ಮೆ ಎಲ್ಲ ಈ ಕವಿ ಕಮಂಡಲು ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಆಧ್ಯಾತ್ಮ ಬಂಧುಗಳಿಗೆ ದೀಪಾವಳಿಯ ಶುಭಾಶಯವನ್ನು ಕೋರುತ್ತಾ ಈ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಅರೌದ್ರ ಕುಂಡಲೀ ಚಕ್ರೀ ವಿಕ್ರಮ್ಯೋರ್ಜಿತ ಶಾಸನಃ ಶಬ್ದಾತಿಗ ಶಬ್ದಸಃ ಶಿಶಿರ ಶರ್ವರೀಕರಃ. ಅರೌದ್ರ, ಭಗವಂತನನ್ನು ಅರೌದ್ರ ಅಂತ ಕರೀತಾರೆ. ರೌದ್ರ ಅಂದರೆ ತುಂಬ, ರುದ್ರ ಅಂದರೆ ಕ್ರೂರತೆಯ ಸಂಕೇತ, ತುಂಬ ಉಗ್ರವಾದ ಸಂಕೇತ. ಅರೌದ್ರ ಅಂತಂದರೆ ಭಗವಂತ ಅಕ್ರೂರನಾಗಿದ್ದಾನೆ. ರುದ್ರ ಭಾವವನ್ನು ತೋರುವುದಿಲ್ಲ ಸಜ್ಜನರ ಮೇಲೆ. ತಾನು ಎಂತಹ ಉಗ್ರ ರೂಪವನ್ನು ತೋರಿದರೂ ಚಿಕ್ಕ ಮಗುವಾದ ಪ್ರಹ್ಲಾದರಾಜರ ಮಾತನ್ನು ಕೇಳಿ ಸಂತೋಷದಿಂದ ಆ ಪ್ರಹ್ಲಾದನ ಮೇಲೆ ಆಶೀರ್ವಾದ ಮಾಡಿದಂತಹ ಕಥೆಯನ್ನು ಭಾಗವತ ತಿಳಿಸ್ತದೆ. ದಂಬೋಲಿ ತೀಕ್ಷ್ಣ ನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯ ಸ್ತಂಭಾರ್ಭ ಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೆ ಡಿಂಬಾಯ ದತ್ತವರ. ಪುಟ್ಟ ಮಗು ಕೇಳಿಕೊಂಡಂತೆ ಉಳಿದೆಲ್ಲ ದೇವತೆಗಳು ಕೇಳಿದಾಗಲೂ ತನ್ನ ಉಗ್ರ ರೂಪವನ್ನು ಬಿಡದ ನರಸಿಂಹದೇವರು ಆ ಪುಟ್ಟ ಮಗು ಕೇಳಿದಾಗ ಶಾಂತನಾದ ಅಂತ ನಾವು ಕೇಳುತ್ತೇವೆ. ಅಂತಹ ದುಷ್ಟರಿಗೆ ರುದ್ರ ರೂಪವನ್ನು ತೋರಿಸಿದರೂ ಸಜ್ಜನರಾದ ಪುಟ್ಟ ಮಕ್ಕಳಿಗೂ ಎಲ್ಲರಿಗೂ ತನ್ನ ಅಕ್ರೂರವಾದ ರೂಪವನ್ನು ತೋರಿಸುವ ಭಗವಂತ ಅರೌದ್ರ. ಕುಂಡಲಿ, ಕುಂಡಲ ಅಂದರೆ ಮಕರ ಕುಂಡಲ, ಕಿವಿಗಳಲ್ಲಿ ಹಾಕಿಕೊಳ್ಳುವ ಆಭರಣಗಳು. ಆ ಮಕರ ಕುಂಡಲವಾನ್ ಅಂತ ಭಗವಂತನನ್ನು ಹೇಳುತ್ತೇವಲ್ಲ, ಆ ಕುಂಡಲಗಳನ್ನು ಧಾರಣ ಮಾಡಿದ್ದಾನೆ ಭಗವಂತ. ಆದ್ದರಿಂದ ಕುಂಡಲಿ. ಚಕ್ರಿ, ಹೇಗೆ ಕಿವಿಯಲ್ಲಿ ಆಭರಣ ಕುಂಡಲಗಳು, ಹಾಗೆ ಭಗವಂತನ ಕೈಯಲ್ಲಿ ಇರುವಂತಹ ಶೋಭೆ ಅದು ಆ ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರವನ್ನು ಹಿಡಿದಿರುವ ಕೃಷ್ಣ ಚಕ್ರಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಭಗವಂತ ನರಕಾಸುರನ ಸಂಹಾರವನ್ನು ಮಾಡಿ ತಾನು ಆ ಚಕ್ರವನ್ನು ಹಿಡಿದು ಆ ಎಲ್ಲ ಅಮಾಯಕರಾಗಿ ಆ ರಾಕ್ಷಸನ ಪೀಡೆಯನ್ನು ಅನುಭವಿಸುತ್ತಲಿದ್ದ ಸ್ತ್ರೀಯರನ್ನು
ಹೊರತಂದ ಕೃಷ್ಣ ಅಂದು ಎಲ್ಲರಿಂದ ಮಾನ್ಯನಾದ. ಕೃಷ್ಣನನ್ನು ನೋಡಿ ಎಲ್ಲರೂ ಆ ಭಗವಂತನ ಎದುರಿಗೆ ನಿಂತು ಅವನನ್ನು ಆರತಿ ಬೆಳಗಿ ಸ್ವಾಗತ ಮಾಡಿದ್ದಾರೆ. ಆ ನರಕಾಸುರನ ಸಂಹಾರವನ್ನು ಮಾಡಿದ್ದಾರೆ. ಅದೇ ಕೃಷ್ಣ ತನ್ನ ಕೈಯಲ್ಲಿ ಹಿಡಿದದ್ದು ಚಕ್ರವನ್ನು. ಆ ಪರಮಾತ್ಮನಿಗೆ ಆ ನಿಮಿತ್ತವಾಗಿ ಚಕ್ರಿ ಅಂತ ಹೆಸರುಂಟು. ವಿಕ್ರಮಿ, ನರಕನೇ ಮೊದಲಾದಂತಹ ರಾಕ್ಷಸರ ಸಂಹಾರ ಮಾಡಿದ್ದಕ್ಕಾಗಿ ಪರಾಕ್ರಮಶಾಲಿಯಾದ ಭಗವಂತ ವಿಕ್ರಮಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅದರಂತೆ ಈ ದಿನ ರಾಮದೇವರು ರಾವಣನ ಸಂಹಾರ ಮಾಡಿದ ನಂತರದಲ್ಲಿ ಅಯೋಧ್ಯೆಗೆ ಮರಳಿದ ದಿನ ಅಂತ ಒಂದು ಪ್ರತೀಕ. ಆದ್ದರಿಂದ ಆ ರಾಮ ಮತ್ತು ಕೃಷ್ಣ ಈ ಎರಡೂ ರೂಪಗಳು ವಿಶೇಷವಾಗಿ ಇವತ್ತಿನ ದಿನಕ್ಕೆ ಅದು ಐತಿಹಾಸಿಕ ಹಿನ್ನೆಲೆ, ಪೌರಾಣಿಕವಾದ ಹಿನ್ನೆಲೆ ಉಂಟು. ಅಂತಹ ಆ ರಾಮ ಮತ್ತು ಕೃಷ್ಣರ ಪರಾಕ್ರಮ ಅದು ಅನ್ಯಾದೃಶವಾದದ್ದು, ಅಸದೃಶವಾದದ್ದು. ಅಂತಹ ಪರಾಕ್ರಮವನ್ನು ಉಳ್ಳ, ವಿಕ್ರಮವನ್ನು ಉಳ್ಳ ಆ ಭಗವದ್ರೂಪಗಳ ಸ್ಮರಣೆಯನ್ನು ಮಾಡಿಸಿಕೊಡುವುದೇ ವಿಕ್ರಮೀ ಅನ್ನುವಂತಹ ಪರಮಾತ್ಮನ ಹೆಸರು. ಊರ್ಜಿತ ಶಾಸನ, ಪರಮಾತ್ಮ ತುಂಬ ಅದ್ಭುತವಾದ, ಊರ್ಜಿತವಾದ ಅಂದರೆ ಶಕ್ತಿಯುತವಾದ ಶಾಸನವನ್ನು, ಅಡ್ಮಿನಿಸ್ಟ್ರೇಷನ್, ಆಡಳಿತವನ್ನು ಮಾಡುತ್ತಾನೆ. ಅವ ಹೇಳಿದ್ದೇ ಶಾಸನ. ಏಕಶಾಸ್ತ ಅಂತ ಶ್ರುತಿ ಹೇಳುತ್ತದೆ. ಆ ಪರಮಾತ್ಮನೊಬ್ಬನೇ ಶಾಸನ ಮಾಡುವವನು. ಆದ್ದರಿಂದ ಊರ್ಜಿತಂ ಶಾಸನಂ ಯಸ್ಯ ಇತಿ ಊರ್ಜಿತ ಶಾಸನ. ಶಬ್ದಾತಿಗ, ಪರಮಾತ್ಮ ಶಬ್ದವನ್ನು ಮೀರಿ ವ್ಯಕ್ತಿತ್ವವುಳ್ಳವನು. ಯಥೋ ವಾಚೋ ನಿವರ್ತಂತೆ ಎಂಬುವ ಶ್ರುತಿ ತಿಳಿಸ್ತದಲ್ಲ, ಆ ಪರಮಾತ್ಮನ ಮಹಿಮೆಯನ್ನು ವರ್ಣನ ಮಾಡಲಿಕ್ಕೆ ಪದಗಳು ಕಮ್ಮಿ. ಶಬ್ದಗಳಿಂದ ಆ ಪರಮಾತ್ಮನನ್ನು ಪೂರ್ಣವಾಗಿ ವರ್ಣನ ಮಾಡಿ ಹೇಳಿಬಿಡಲಿಕ್ಕೆ ಸಾಧ್ಯ ಇಲ್ಲ, ತಿಳಿದುಕೊಂಡು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತ ಅದು ಪರಮಾತ್ಮನ ವ್ಯಕ್ತಿತ್ವ. ಆ ಪರಮಾತ್ಮನ ಸ್ವರೂಪವನ್ನು ಶಬ್ದಗಳು ಪೂರ್ಣವಾಗಿ ತಿಳಿಸಬಲ್ಲವೇ? ಇಲ್ಲ. ಆದ್ದರಿಂದ ಶಬ್ದಂ ಅತಿಕ್ರಮ್ಯ ವರ್ತಮಾನ ಶಬ್ದಾತಿಗ ಅಂತ ಪರಮಾತ್ಮನನ್ನು ಕರೀತಾರೆ. ಶಬ್ದ ಸಹ, ಇಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿಶೇಷವಾದ ಒಂದು ಪ್ರಸಂಗವನ್ನು ನೆನಪಿಸಿ ಈ ಶಬ್ದದ ಅರ್ಥವನ್ನು ತಿಳಿಸ್ತಾರೆ. ಭೃಗ್ವಾದಿ ಭಕ್ತಕೃತ ತರ್ಜನ ರೂಪ ಶಬ್ದಂ ತದುಪಲಕ್ಷಿತ ತಾಡನಾದಿಕಂ ಸಹತೆ ಇತಿ ಶಬ್ದ ಸಹ ಅಂತ. ನಾವೆಲ್ಲ ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಕಥೆಯನ್ನು ಕೇಳಿರ್ತೇವೆ. ಬ್ರಹ್ಮದೇವರನ್ನು ಮತ್ತು ರುದ್ರದೇವರನ್ನು ಭೇಟಿಯಾಗಿ ನಂತರ ವೈಕುಂಠ ಲೋಕಕ್ಕೆ ಬಂದಂತಹ ಭೃಗುಮುನಿಗಳು ತುಂಬ ಸಿಟ್ಟಿನಿಂದ ಅಲ್ಲಿ ತಾನು ಬಂದದ್ದನ್ನೂ ಗಮನಿಸದೆ ಮಲಗಿಕೊಂಡಿರುವ ನಾರಾಯಣನ ವಕ್ಷಸ್ಥಲಕ್ಕೆ ಒದ್ದರು ಅಂತ ಬರುತ್ತದೆ. ಹೀಗೆ ಅಲ್ಲಿ ಆ ಭಗವಂತನ ವಕ್ಷಸ್ಥಲಕ್ಕೆ ಒದ್ದದ್ದು ಭೃಗುವೇ ಮೊದಲಾದಂತಹ ಭಕ್ತ ಜನರು. ಅವರು ಮಾಡಿದಂತಹ ತರ್ಜನರೂಪ ಶಬ್ದಂ ಅಂದರೆ ಅಲ್ಲಿ ಮಾಡಿದಂತಹ ಒಂದು ತರ್ಜನರೂಪ ಶಬ್ದ ಅಂದರೆ ಈ ಬೆರಳನ್ನು ತೋರಿಸಿ ಧಮ್ಕಿ ಹಾಕೋದು ಅಂತಾರಲ್ಲ, ಅಥವಾ ಸ್ವಲ್ಪ ಬೆದರಿಕೆ ಹಾಕಿ ಮಾತನಾಡೋದಂತಾರಲ್ಲ, ಆ ರೀತಿಯಾಗಿ ಭಗವಂತನಿಗೆ ಭೃಗು ಮುಂತಾದ ಭಕ್ತರು ಮಾಡಿದರು. ಅದರಿಂದ ಉಪಲಕ್ಷಿತವಾಗಿ ಆ ಭಗವಂತ ಮಲಗಿಕೊಂಡಾಗ ಅವನ ವಕ್ಷಸ್ಥಲಕ್ಕೆ ಒದ್ದರು. ಅದನ್ನು ಸಹತೆ ಕ್ಷಮಿಸಿ ಆ ಭಕ್ತನು ಮಾಡಿದಂತಹ ತಪ್ಪನ್ನು ಮನ್ನಿಸ್ತಾನೆ. ಆದ್ದರಿಂದ ಆ ತರ್ಜನರೂಪ ಶಬ್ದವನ್ನು ಸಹತೆ ಇತಿ ಶಬ್ದ ಸಹ ಅಂತ ವಿಶೇಷವಾದ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಶಿಶಿರಃ ಶ್ರುಹಿಂಸಾಯಾಮ್ ಅಂತ ಧಾತು
ಶೃಣಾತಿ ದೈತ್ಯಾನಿ, ಅನೇಕ ದೈತ್ಯರನ್ನು ಭಗವಂತ ಸಂಹಾರ ಮಾಡಿದ್ದುಂಟು. ದಿನ ವಿಶೇಷವಾಗಿ ನರಕಾಸುರನೇ ಮೊದಲಾದಂತಹ ರಾಕ್ಷಸರ ಸಂಹಾರ ಮಾಡಿದ್ದುಂಟು. ಅಂತಹ ಭಗವಂತ ದೈತ್ಯರ ಸಂಹಾರಕ ಶೃಣಾತಿ ಇತಿ ಶಿಶಿರಃ ಅಂತ. ಶರ್ವರೀಕರಃ, ಶರ್ವರಿ ಅಂದರೆ ರಾತ್ರಿ, ಅದನ್ನು ಕರ ಮಾಡುವವನು ಅಂದರೆ ಚಂದ್ರ. ಆ ಚಂದ್ರನಲ್ಲಿ ಅಂತರ್ಯಾಮಿಯಾಗಿ ಅಂತರ್ಗತನಾಗಿ ಇರುವ ಭಗವಂತನ ರೂಪ ಅದು ಶರ್ವರೀಕರಃ ಅಂತ ಅನ್ನಿಸಿಕೊಳ್ಳುತ್ತದೆ. ಹೀಗೆ ಆ ಭಗವಂತ ಚಂದ್ರನನ್ನು ನಿಯಮಿಸುವವನು, ಅವನ ಅಂತರ್ಯಾಮಿಯಾಗಿ ಇರುವವನು, ಆದ್ದರಿಂದ ಶರ್ವರೀಕರಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಈ ಎಲ್ಲ ಹೆಸರುಗಳಿಂದ ಸ್ತುತ್ಯನಾದ ವಿಶೇಷವಾಗಿ ರಾಮಕೃಷ್ಣ ರೂಪಗಳು, ಅವುಗಳ ಸ್ಮರಣೆಯನ್ನು ಮಾಡಿ ಆ ಪರಮಾತ್ಮ ನಮ್ಮನ್ನು ಸದಾಕಾಲ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.